ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ವಿಶಿಷ್ಟವಾಗಿ ಎಲ್ಲರೂ ಪೂಜಿಸಲ್ಪಡುವ ವೃಕ್ಷದ ಬಗ್ಗೆ ತಿಳಿದುಕೊಳ್ಳೋಣ. ಈ ವೃಕ್ಷ ಎಲ್ಲರಿಗೂ ಗೊತ್ತೇ ಇರುತ್ತದೆ, ಅದೇ ಅರಳಿ ವೃಕ್ಷ. ವೀಕ್ಷಕರೇ, ಧನುರ್ಮಾಸದಲ್ಲಿ ಈ ಅರಳಿ ಮರವನ್ನು ಪೂಜಿಸುವುದರಿಂದ ನಮಗೇನು ಲಾಭಗಳು, ಯಾಕೆ ಪೂಜಿಸಬೇಕು, ಇದರ ಮಹತ್ವವೇನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನುರ್ಮಾಸದಲ್ಲಿ ಈ ವೃಕ್ಷವನ್ನು ಪೂಜಿಸಿದರೆ ದರಿದ್ರತೆ ದೂರವಾಗುತ್ತದೆ, ಮನೆಯಲ್ಲಿ ಧನವು ಹರಿಯುತ್ತದೆ, ಪಿತೃದೋಷ ವಾಸ್ತುದೋಷ ಶಮನವಾಗುತ್ತದೆ, ಮಕ್ಕಳ ಭಾಗ್ಯ ಆರೋಗ್ಯ ಸುಖ ಎಲ್ಲವೂ ಶಾಂತಿ ವೃದ್ಧಿಯಾಗುತ್ತದೆ. ಈ ವೃಕ್ಷ ಯಾವುದೆಂದರೆ ಅದೇ ಅರಳಿ ವೃಕ್ಷ. ವೇದ ಪುರಾಣಗಳಲ್ಲಿ ವಿಷ್ಣು ಶಿವು ಬ್ರಹ್ಮ ಮೂರ್ತಿಗಳು ವಾಸವಿರುವ ವೃಕ್ಷ ಅಂದರೆ ಅದೇ ಅರಳಿ ವೃಕ್ಷ. ಸ್ವರ್ಗದ ಕಲ್ಪ ವೃಕ್ಷದ ಸಮಾನ ಫಲ ನೀಡುವ ದಿವ್ಯ ವೃಕ್ಷ. ಈ ಅರಳಿ ವೃಕ್ಷಕ್ಕೆ ಇಷ್ಟೊಂದು ದೈವಶಕ್ತಿ ಇದೆ. ಧನುರ್ಮಾಸದಲ್ಲಿ ಅರಳಿ ವೃಕ್ಷ ಪೂಜೆ ಮಾಡುವ ಸರಳ ವಿಧಾನವನ್ನು ತಿಳಿದುಕೊಳ್ಳೋಣ. ಎಷ್ಟು ದಿನ ಪೂಜೆ ಮಾಡಬೇಕು, ಅರಳಿ ವೃಕ್ಷ ಪ್ರದಕ್ಷಿಣೆಯ ಮಹತ್ವ, ಹಾಗೆ ಯಾರೂ ಹೇಳಿರದ ರಹಸ್ಯ ಉಪಾಯಗಳು, ಈ ದಿನ ಮಾಡಿದರೆ ಯಾವ ಫಲ ಎಂದು ತಿಳಿದುಕೊಳ್ಳೋಣ. ಅರಳಿ ವೃಕ್ಷ ಎಂದರೆ ಕೇವಲ ಮರ ಅಲ್ಲ, ಇದು ಜೀವಂತ ದೇವಾಲಯ. ಶಾಸ್ತ್ರಗಳ ಪ್ರಕಾರ ಅರಳಿ ವೃಕ್ಷದ ಬೇರುಗಳಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು, ಎಲೆಗಳಲ್ಲಿ ಶಿವ ವಾಸವಾಗಿರುತ್ತಾರೆ. ಅದಕ್ಕಾಗಿಯೇ ಅರಳಿ ವೃಕ್ಷವನ್ನು ಪೂಜಿಸಿದರೆ ತ್ರಿಮೂರ್ತಿಗಳ ಪೂಜೆಯ ಫಲ ಒಂದೇ ಸಮಯದಲ್ಲಿ ಸಿಗುತ್ತದೆ. ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಏಕೆ ಅತ್ಯಂತ ಶಕ್ತಿಶಾಲಿ ಅಂತ ತಿಳಿಯುವುದಾದರೆ, ಧನುರ್ಮಾಸದಲ್ಲಿ ಭೂಮಿಗೆ ವಿಷ್ಣು ತತ್ವ ಹೆಚ್ಚಾಗಿ ಇಳಿಯುತ್ತದೆ. ಲಕ್ಷ್ಮೀದೇವಿಯು ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ. ಅರಳಿ ವೃಕ್ಷವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವೃಕ್ಷವಾದ್ದರಿಂದ ಈ ಕಾಲದಲ್ಲಿ ಅರಳಿ ವೃಕ್ಷಕ್ಕೆ ಪೂಜೆ ಮಾಡಿದರೆ ದರಿದ್ರ ನಾಶವಾಗುತ್ತದೆ, ಆರ್ಥಿಕ ತೊಂದರೆ ಶಮನವಾಗುತ್ತದೆ, ಉದ್ಯೋಗ ವ್ಯಾಪಾರದಲ್ಲಿ ಸ್ಥಿರತೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಮಕ್ಕಳ ಶಿಕ್ಷಣದಲ್ಲಿ ಯಶಸ್ಸು ಸಿಗುತ್ತದೆ, ಸಾಲದ ಒತ್ತಡ ಕಡಿಮೆಯಾಗುತ್ತದೆ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಹಾಗೆ ಗರ್ಭಧಾರಣೆಗೆ ಅನುಕೂಲ ವಾತಾವರಣ ಎಂದರೆ ಅದು ಧನುರ್ಮಾಸದ ಅರಳಿ ಮರದ ಪೂಜೆ. ಅರಳಿ ಮರದ ಬಳಿ ಹಚ್ಚುವ ಒಂದು ದೀಪ ಮನೆಯಲ್ಲಿ ಹಚ್ಚುವ 1000 ದೀಪಕ್ಕಿಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತೆ. ಇನ್ನು ಸರಳವಾಗಿ ಅರಳಿ ವೃಕ್ಷದ ಪೂಜಾ ವಿಧಾನವನ್ನು ಮತ್ತು ಪೂಜೆ ಮಾಡಲು ಉತ್ತಮ ಸಮಯವೆಂದರೆ ಬೆಳಗ್ಗೆ 3:30 5:30 ಒಳಗೆ ಧನುರ್ಮಾಸದ ಪೂಜೆಯನ್ನು ಅಂದರೆ ಅರಳಿ ಮರದ ಪೂಜೆಯನ್ನು ಮಾಡಿದರೆ ತುಂಬಾ ಶ್ರೇಷ್ಠ. ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಅರಳಿ ಮರದ ಪೂಜೆ ಮಾಡುವವರು ಮಾಡಬಹುದು. ಇನ್ನು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು: ನೀರು, ಹಾಲು, ಅರಿಶಿನ, ಕುಂಕುಮ, ದೀಪ, ಎಣ್ಣೆ ಅಥವಾ ತುಪ್ಪದ ದೀಪ, ಹೂವು, ನೈವೇದ್ಯ, ಬೆಲ್ಲ ಅಥವಾ ಹಣ್ಣು, ಎಲೆ, ಅಡಿಕೆ, ಕಡ್ಡಿ, ಕರ್ಪೂರ ಇವು ಮುಖ್ಯವಾಗಿ ಬೇಕಾಗಿರುತ್ತದೆ. ಇನ್ನು ಪೂಜೆ ಮಾಡುವ ವಿಧಾನ ಹೇಳುವುದಾದರೆ, ಮೊದಲು ಅರಳಿ ವೃಕ್ಷದ ಬಳಿ ನೀರು ಹಾಕಿ ನಂತರ ಸ್ವಲ್ಪ ಹಾಲು ಅರ್ಪಿಸಿ ನಂತರ ಅರಿಶಿನ ಕುಂಕುಮ ಅರ್ಪಿಸಿ ದೀಪ ಹಚ್ಚಿ ಈ ಮಂತ್ರವನ್ನು ಜಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂದು 11 ಬಾರಿ ಜಪಿಸಿ ನಂತರ ನಿಮ್ಮ ಮನದ ಕೋರಿಕೆ ಹೇಳಿಕೊಳ್ಳಬೇಕು. ನಂತರ ಎಷ್ಟು ದಿನ ಪೂಜೆ ಮಾಡಬೇಕು ಎಂದರೆ 11 ದಿನ ಉತ್ತಮ, 21 ದಿನ ಅತಿ ಉತ್ತಮ. ಇನ್ನು ಧನುರ್ಮಾಸದ 30 ದಿನಗಳೂ ಕೂಡ ಅರಳಿ ವೃಕ್ಷದ ಪೂಜೆಯನ್ನು ಮಾಡಬಹುದು. ಇನ್ನು ಅರಳಿ ವೃಕ್ಷದ ಪ್ರದಕ್ಷಿಣೆಯ ಮಹತ್ವ. ಪ್ರದಕ್ಷಿಣೆ ಎಂದರೆ ಕೇವಲ ನಡೆಯಲ್ಲ, ಅದು ದೇಹ ಮನ ಆತ್ಮಗಳ ಶುದ್ಧೀಕರಣದ ಪ್ರಕ್ರಿಯೆ. ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡುವಾಗ ಮರದಿಂದ ಹೊರಬರುವ ಆಮ್ಲಜನಕ ಮೆದುಳಿಗೆ ಶಾಂತಿ ನೀಡುತ್ತದೆ, ಹೃದಯದ ಸ್ಪಂದನ ಸಮತೋಲನಗೊಳಿಸುತ್ತದೆ. ಇನ್ನು ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಯಾವ ಫಲ ಸಿಗುತ್ತದೆ ಅಂತ ನೋಡುವುದಾದರೆ, 1 ಪ್ರದಕ್ಷಿಣೆ ಹಾಕಿದರೆ ಮನಸ್ಸಿನ ಗೊಂದಲ ನಿವಾರಣೆಯಾಗುತ್ತದೆ, 2 ಪ್ರದಕ್ಷಿಣೆ ಆರೋಗ್ಯದಲ್ಲಿ ಸುಧಾರಣೆ, ಹಾಗೆ 5 ಪ್ರದಕ್ಷಿಣೆ ಹಾಕಿದರೆ ಧನಾಗಮನಕ್ಕೆ ದಾರಿ, 7 ಪ್ರದಕ್ಷಿಣೆ ಹಾಕಿದರೆ ಸಕಲ ಭಾಗ್ಯೋದಯವಾಗುತ್ತದೆ, ಹಾಗೆ 11 ಪ್ರದಕ್ಷಿಣೆ ಹಾಕಿದರೆ ಪೂರ್ವಜನ್ಮದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಪ್ರದಕ್ಷಿಣೆಯ ಫಲಗಳು ಈ ತರ ದೊರಕುತ್ತವೆ. ಪ್ರದಕ್ಷಿಣೆ ಮಾಡುವಾಗ ಹೇಳಬೇಕಾದ ಮಂತ್ರ ಅಶ್ವತ್ಥಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಹೇಳಬೇಕಾಗುತ್ತದೆ.
ಮೌನದಲ್ಲಿ ಮಾಡಿದ ಪ್ರದಕ್ಷಿಣೆ ಇನ್ನೂ ಶಕ್ತಿಶಾಲಿಯಾಗಿರುತ್ತದೆ. ವಿಶೇಷ ದಿನಗಳಲ್ಲಿ ಪ್ರದಕ್ಷಿಣೆ ಮಾಡಿದರೆ, ಅಂದರೆ ಸೋಮವಾರ, ಮಾನಸಿಕ ಶಾಂತಿ ಸಿಗುತ್ತದೆ. ಗುರುವಾರ ಪ್ರದಕ್ಷಿಣೆ ಮಾಡಿದರೆ ಗುರುಕೃಪೆ ಮತ್ತು ಜ್ಞಾನ ಲಭಿಸುತ್ತದೆ. ಶುಕ್ರವಾರ ಪ್ರದಕ್ಷಿಣೆ ಮಾಡಿದರೆ ಲಕ್ಷ್ಮಿ ಅನುಗ್ರಹವಾಗುತ್ತದೆ. ಅಮಾವಾಸ್ಯೆಯಲ್ಲಿ ಪ್ರದಕ್ಷಿಣೆ ಮಾಡಿದರೆ ಪಿತೃತೃಪ್ತಿಯಾಗುತ್ತದೆ. ಇನ್ನು ಅರಳಿ ವೃಕ್ಷದ ಬಳಿ ಮಾಡುವ ರಹಸ್ಯ ಉಪಾಯಗಳು ನೋಡುವುದಾದರೆ, ಧನ ಸಮೃದ್ಧಿಯಾಗಬೇಕೆಂದರೆ ಧನುರ್ಮಾಸದ ಗುರುವಾರ ಅರಳಿ ಮರದ ಬಳಿ 5 ನಾಣ್ಯ ಇಟ್ಟು ದೀಪ ಹಚ್ಚಿ 11 ಬಾರಿ ಶ್ರೀ ಮಂತ್ರ ಜಪಿಸಿ ಪ್ರಾರ್ಥಿಸಿದರೆ 41 ದಿನದಲ್ಲಿ ಹಣದ ಅಡಚಣೆ ಕಡಿಮೆಯಾಗುತ್ತದೆ. ಹಾಗೆ ಪಿತೃದೋಷ ಶಮನವಾಗುತ್ತದೆ. ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ ನೀರು ಅರ್ಪಿಸಿ ಎಳ್ಳು ದೀಪ ಹಚ್ಚಿದರೆ ಕನಸು ಭಯ ಹೋಗುತ್ತದೆ. ಕೆಲಸಗಳಲ್ಲಿ ಅಡ್ಡಿ ಆತಂಕ ಕಡಿಮೆಯಾಗುತ್ತದೆ. ಸೋಮವಾರ ಅಥವಾ ಗುರುವಾರ ಅರಳಿ ಮರದ ಬುಡಕ್ಕೆ ಹಾಲು ಅಥವಾ ನೀರು ಅರ್ಪಿಸಿ ಗರ್ಭದ ತೊಂದರೆ ನಿವಾರಣೆಯಾಗುತ್ತದೆ. ಶುಕ್ರವಾರ ಸಂಜೆ ಅರಳಿ ಮರದ ಬಳಿ 7 ಪ್ರದಕ್ಷಿಣೆ ಮಾಡಿದರೆ ಮನೆಯಲ್ಲಿ ಕಲಹ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಇನ್ನು ಏನನ್ನು ಮಾಡಬಾರದು ಎಂದು ತಿಳಿಯುವುದಾದರೆ, ಅರಳಿ ಮರ ಕಡಿಯಬಾರದು, ಸಂಜೆ ನಂತರ ಎಲೆ ಕೀಳಬಾರದು, ಅಪವಿತ್ರ ಮನಸ್ಸಿನಿಂದ ಪೂಜೆ ಮಾಡಬಾರದು. ನಾವು ದಿನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಅರಳಿ ವೃಕ್ಷವೇ ದೇವಾಲಯದಂತೆ. ಧನುರ್ಮಾಸದಲ್ಲಿ 1 ದಿನ, 1 ದೀಪ, 1 ಪ್ರದಕ್ಷಿಣೆ, 1 ಪ್ರಾರ್ಥನೆ ಇವುಗಳು ನಮ್ಮ ಜೀವನದಲ್ಲಿ ಕಾಣದ ದಾರಿಗಳನ್ನು ತೆರೆದು ನಿಲ್ಲಿಸದ ಹಣದ ಹರಿವಿಗೆ ಚಾಲನೆ ನೀಡುತ್ತದೆ. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಶಾಂತಿ ತಂದುಕೊಡುತ್ತದೆ. ಧನುರ್ಮಾಸದಲ್ಲಿ ಶನಿವಾರ 1 ಮುಷ್ಟಿ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದು ತೆಗೆದುಕೊಂಡು ಶನಿದೇವರನ್ನು ನೆನೆದು ಬಡವರಿಗೆ ದಾನ ಮಾಡಿದರೆ ಶನಿ ಕೃಪೆ ತೋರಿ ಸಾಲದ ಅಡೆತಡೆಗಳು ಕಡಿಮೆಯಾಗುತ್ತವೆ. ಶನಿ ಆಶೀರ್ವಾದ ಬೇಕೆಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಎಂದು ಹೇಳುತ್ತಾ ಧನ್ಯವಾದಗಳು.